ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನನಗೇ ಸ್ವಲ್ಪ ಗಂಟ್ಲು ನೋವು, ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ. ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು. ಸ್ಟ್ರೈನ್ ಕೊಟ್ಟು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಈ ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೀಕೆಂಡು ಫೆಬ್ ಫಸ್ಟು ನನ್ನ ಮಕ್ಕಳದು ಸ್ಕೂಲ್ ಡೇ ಇತ್ತು. ಸ್ಕೂಲಲ್ಲಿ ಸೊ ಸಾಯಂಕಾಲ ಅರೌಂಡ್ 4 o'clock ಹಾಗೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ಸ್ ಎಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿದರು, 6 o'clock ಮೇಲೆ. ಆಮೇಲೆ ಡ್ಯಾನ್ಸಸ್ ಎಲ್ಲ ಲೇಟ್ ಆಗುತ್ತೆ, ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ ಈ ಸತಿ ಬೇಗನೆ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೆ ಮಧ್ಯಾಹ್ನ ಅವ್ರಿಗೆ ಊಟ ಎಲ್ಲ ಮಾಡಿಸಿ ರೆಡಿ ಮಾಡ್ತಾಯಿದ್ದೆ. ಬಟ್ಟೆಗಳ್ನೆಲ್ಲ ಅವರೇನೆ ಸ್ಟಿಚ್ ಮಾಡಿಸಿ ಕಳಿಸಿರೋದು. ಸೊ ಸೈಜೆಲ್ಲ ಚೆಕ್ ಮಾಡಿದರು. ಸೊ ಎಲ್ಲ ಕರೆಕ್ಟಾಗಿತ್ತು. ಕಲರ್ ಆ್ಯಕ್ಚುಲಿ ಈ ಡ್ರೆಸ್ ಕಲರು ನನ್ನ ಮಕ್ಳ ಹತ್ರ ಇತ್ತು, ಪಿಸ್ತಾ ಕಲರು. ಬಟ್ ಮೇಲ್ಗಡೆ ಫ್ಲವರ್ಸ್ ಎಲ್ಲ ಇತ್ತು. ಸೊ ಚೆನ್ನಾಗಿದೆ ಈ ಡ್ರೆಸ್ ಬಂದುಬಿಟ್ಟು. ಸೊ ಏರ್ ಆ್ಯಸೆಸರೀಸ್ ಎಲ್ಲ ಅವ್ರು ಕೊಟ್ಟಿದ್ದರು. ಸರ ಬಳೆ ಮಕ್ಳ ಹತ್ರನೇ ಇತ್ತು ಮುತ್ತಿಂದು. ಸೊ ಅದನ್ನೇ ಹಾಕ್ತಾ ಇದ್ದೀನಿ. ಅವ್ರಿಗಂತೂ ಫುಲ್ ಖುಷಿ ಡ್ಯಾನ್ಸ್ ಮಾಡೋಕ್ಕೆ. ಪ್ರಾಕ್ಟೀಸ್ ಅಂತೂ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡಿದರು. 15-20 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದರು ಮಕ್ಕಳಂತೂ. ನಾನು ಸತ ಮನೆಯಲ್ಲಿ ಯೂಟ್ಯೂಬಲ್ಲಿ ಆ ಸಾಂಗ್ನ ಹಾಕಿಸಿ ಮಾಡಿಸ್ತಾ ಇದ್ದೆ. ಅವ್ರ ಜೊತೆ ನಾನು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅವ್ರು ಡ್ಯಾನ್ಸ್ ಮಾಸ್ಟ್ರು ಸತ ಹೇಳಿದರು ನನ್ನ ಹತ್ರ ವಾಲಂಟಿಯರಾಗಿ ಬಂದು, ಮ್ಯಾಮ್ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯಾಮ್ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಯಾವುದೇ ಪೇರೆಂಟ್ಸ್ಗೆ ಟೀಚರ್ಸು ಮಕ್ಕಳು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ ಅಂದರೆ ನಿಜವಲ್ಲೂ ತುಂಬಾ ಖುಷಿ ಆಗುತ್ತೆ. ಸೊ ನನಗೂ ಅದೇ ರೀತಿ ಆಯಿತು. ಸೊ ಅವ್ರಿಗೆ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಡ್ಯಾನ್ಸ್ ಮಾಸ್ಟ್ರ್ ಸ್ಟುಡಿಯೋ ಎಲ್ಲ ಇದೆ ಅಂತೆ. ಸೊ ಅಲ್ಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಡ್ಯಾನ್ಸ್ ಚಂದ ಮಾಡಬೇಕು. ಸೂಪರ್ ಸೂಪರ್. ಈ ಕಡೆ ನೀವೇ ಬೆಳ್ಳಿಗಿದ್ದೀರಾ, ನಿಮ್ಗೆ ಯಾಕೆ ಚಿನ್ನಿ ಮೇಕಪ್ಪು? ಅದೇ ಎಲ್ಲಾ ಕಲರು ಇದ್ದಾರೆ, ಮೇಕಪ್ಪು. ನೀವೇ ಎಷ್ಟು ಕಲರ್ ಇದ್ದೀರಾ? ಲಿಫ್ಟಿಕ್ಕು ಬೇಡ, ಎಲ್ಲರೇ ಮೈ ಗರ್ಲ್ಸ್ ಆರ್ ರೆಡಿ. ಡ್ಯಾನ್ಸ್ ಮಾಡಕ್ ನನ್ನ ಮಕ್ಳು ಇಬ್ರು ರೆಡಿ ಆದ್ರು ಅಲ್ಲ ಚಿನಿ? ಚಂದ ಡ್ಯಾನ್ಸ್ ಮಾಡ್ಬೇಕು. ಓಕೆ ಆಗಿದ್ದೀರಾ? ಈ ಕಡೆ ತಿರ್ಗು. ಇಲ್ಲಿ ಬಾ. ಈ ಕಡೆ ಬಾ. ತೋರ್ಸು. ನಾನು ಡ್ಯಾನ್ಸ್ ಮಾಡ್ತೀವಿ. ರೆಡಿ ಆಯ್ತು? ಚಂದ ಇದೆಯಾ? ಮಮ್ಮಿ ಡ್ರೆಸ್ ಸೂಪರಾ? ನೀನು ಸೂಪರ್. ಓಕೆ. ಸೊ ಮಕ್ಕಳು ಖುಷಿಗೆ ಮಧ್ಯಾಹ್ನ ಮಲಗಲೂ ಇಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ 1 hour ಮುಂಚೆನೇ ಆಡಿಟೋರಿಯಂ ಹತ್ರ ಬಿಡಬೇಕು ಅಂತ ಹೇಳಿದರು. ನಾವೆಲ್ಲ ರೆಡಿ ಆಗೋಷ್ಟಕ್ಕೆ ಟೈಮ್ ಆಗೇ ಹೋಯಿತು. ಇಬ್ಬರು ಮಕ್ಕಳು ನನಗೆ ಮೇಕಪ್ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ಇದೇನಮ್ಮ ನಮಗೆ ಹಚ್ಚಿಲ್ಲ, ಅದು ಇದು ಫುಲ್ಲು ಅದನ್ನು ಕೊಡ್ತಾರೆ ಇದನ್ನು ಕೊಡ್ತಾರೆ. ನಿಜವಾಗ್ಲೂ ಹೆಣ್ಮಕ್ಳಿದ್ರೆ ಫುಲ್ ಬರೀ ಮೇಕಪ್ಪಲ್ಲೇ ಅವ್ರು ಇರ್ತಾರೆ. ಸೊ ಮೊಬೈಲಲ್ಲೆಲ್ಲ ನೋಡ್ತಾರೆ ಮೇಕಪ್ ವಿಡಿಯೋಸು. ಸೊ ಅದನ್ನು ಹಚ್ಚು ಇದನ್ನು ಹಚ್ಚು. ಈಗಲೂ ನೋಡಿ ಏನಾದ್ರು ಒಂದು ತೊಗೊತಾ ಇರ್ತಾರೆ, ಹಚ್ಕೊತಾ ಇರ್ತಾರೆ. ಬಾಯ್ ಕಡೆ ಬಾ. ಬೇಡ, ಆಮೇಲೆ ಹಚ್ತೀನಿ. ನೋಡಿ ಲಿಪ್ಸ್ಟಿಕ್ ಹಚ್ಬೇಕಂತ ಹಚ್ಚಿದ್ದೀನಿ, ಮತ್ತೆ ಹಚ್ಚಬೇಕು. ನನಗೆ ಮೇಕಪ್ ಮಾಡಕ್ಕೆ ಬಿಡ್ತಾರೆ, ಅವರೇ ಎಲ್ಲ ತೊಗೊತಾ ಇದ್ದಾರೆ. ತಡೀಚಿ ಮಾಡ್ತೀನಿ, ಹಚ್ತೀನಿ. ನಾನು ಹಚ್ಚಾದ್ಮೇಲೆ ಹಚ್ತೀನಿ. ಚಿನ್ನಿ ವೇಟ ಹೇಳ್ತೀನಿ ತಾನೆ. ಸೊ ಫ್ರೆಂಡ್ಸ್, ಇದೇ ನನ್ನ ಔಟ್ಫಿಟ್ಟು ಮಕ್ಕಳು ಸ್ಕೂಲ್ ಡೇಗೆ. ಸೊ 4 o'clock ಇರೋದು ಪ್ರೋಗ್ರಾಮು. ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 3:15. ಇನ್ನು ವಾಚ್ ಕಟ್ಕೊಂಡಿಲ್ಲ, ಮತ್ತೆ ಹೋಯ್ತು. ಈಗ ಕಟ್ಕೋಬೇಕು. ಅರ್ಜೆಂಟಲ್ಲಿ ಎಲ್ಲ ಮರ್ತೋಗುತ್ತೆ.
ಸೊ ಇವಾಗ ರೆಡಿ. ಸೊ ಓಲೋ ಆಟೋನ ಬುಕ್ ಮಾಡಿದ್ದೆ. ನಾನು ಅತ್ತೆ ಇಬ್ಬರು ಮಕ್ಕಳು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಡಿಟೋರಿಯಂ ನಮ್ಮ ಮನೆಯಿಂದ ತುಂಬ ದೂರ ಏನಿಲ್ಲ, 10 ಮಿನಿಟ್ಸ್ ಆಗುತ್ತೆ. ಸೊ ನನ್ನ ಹಸ್ಬೆಂಡು 2 ವೀಲರಲ್ಲಿ ಬಂದರು ಆಡಿಟೋರಿಯಮ್ಗೆ. ಅವ್ರು ಸ್ವಲ್ಪ ಲೇಟಾಗೆ ಬಂದರು. ನಾನು ನಮ್ಮ ಅತ್ತೆ ಮಾತ್ರ ಬೇಗನೆ ಹೋದ್ವಿ. ಏಕೆಂದರೆ ತುಂಬ ಜನ ಇರ್ತಾರೆ, ಸೊ ಜಾಗ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಬೇಗನೆ ಹೋದ್ವಿ. ಸೊ ಮ್ಯಾಮ್ ಹತ್ರ ಅವ್ರನ್ನ ಕಳಿಸ್ತಾ ಇದ್ದೀನಿ. ಸೊ ದಟ್ ಗ್ರೀನ್ ರೂಮಲ್ಲಿ ಎಲ್ಲ ಮಕ್ಕಳು ಇದ್ದರು. ಸೊ ಇದೇ ಆಡಿಟೋರಿಯಮ್ಮು. ಸೊ ನಾವು ಮುಂಚೆನೇ ಹೋಗಿ ಕುತ್ಕೊಂಡ್ವಿ. ಸೊ ದಟ್ ಫ್ರಂಟಲ್ಲೇ ಕುತ್ಕೋಬೋದು, ನೀಟಾಗಿ ನೋಡ್ಬೋದು ಮಕ್ಕಳನ್ನ ಅಂತ ಅಂದ್ಬಿಟ್ಟು. ಸೊ ಆಡಿಟೋರಿಯಂ ತುಂಬಾ ಚೆನ್ನಾಗಿತ್ತು, ಬಟ್ ಬ್ಯಾಕ್ ಸಪೋರ್ಟ್ ಇತ್ತಿಲ್ಲ. ಪ್ರೋಗ್ರಾಮ್ಸು ಏನಿಲ್ಲ ಅಂದರೂ ಒಂದು 3-4 ಅವರ್ಸ್ ಆಗುತ್ತೆ. ಸೊ ಡ್ಯಾಡಿ ತುಂಬ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬರುತ್ತೆ. ಸೊ ಅವರು ಸ್ವಲ್ಪ ಚೇರ್ ಮೇಲೆ ಕುತ್ಕೊಂಡ್ರು. ಅಕ್ಕ, ನಾನು, ಅತ್ತೆ ಎಲ್ಲ ಒಟ್ಟಿಗೆ ಕುತ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗೆ ಬಂದರು. ಮಮ್ಮಿ ಇತ್ತಿಲ್ಲ, ಮಮ್ಮಿ ಟ್ರಿಪ್ ಹೋಗಿದ್ದರು. Light destroys darkness in the same way knowledge destroys ignorance. By seeing this truth, अच्युतं केशवं कृष्णदामोदरं रामनारायणं जानकीवल्लभम्. ಸೊ ಫಸ್ಟು ಪ್ರೀ ನರ್ಸರಿ ಮಕ್ಕಳದು, ಅದಾದಮೇಲೆ ನರ್ಸರಿ ಮಕ್ಕಳದು. ಸೊ ನನ್ನ ಮಕ್ಕಳದು ಪೇರ್ ಡ್ಯಾನ್ಸು, ಫ್ಯೂಷನ್ ಸಾಂಗು, ಒಂದು ತೆಲುಗು, 2 ಹಿಂದಿ ಆ ಥರ ಇತ್ತು. ಸೊ ನನಗೆ ನನ್ನ ಮಕ್ಕಳದು ವೀಡಿಯೋ ಮಾಡಬೇಕಾದ್ರೆ ಫುಲ್ ಖುಷಿ ಆಗ್ತಾಯಿತ್ತು, ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು ಅಂತ. ಸೊ ನನ್ನ ಮಗಳು ಸೆಂಟ್ರಲ್ಲಿ ಒಬ್ಳಿದ್ದಾಳೆ, ಈ ಕಡೆ ಲೆಫ್ಟಲ್ಲಿ ಒಬ್ಬಳು. ಸೊ ಇಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು. ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪನ ಬಂತು. ನಾವೆಲ್ಲ ನಮ್ಮ ಸ್ಕೂಲ್ ಡೇಸಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಬಟ್ ವೀಡಿಯೋ ಎಲ್ಲ ಯಾರೂ ಮಾಡ್ತಾಯಿದ್ದಿಲ್ಲ ಪೇರೆಂಟ್ಸು, ಯಾಕೆಂದರೆ ಅವಾಗೆಲ್ಲ ಮೊಬೈಲ್ ಇತ್ತಿಲ್ಲ. ಸೊ ಇವಾಗ ಇದೊಂದು ಮೆಮೊರೀಸು, ಅವ್ರಿಗೂ ಸಹ ತೋರಿಸ್ಬೋದು ನೀವು ಈ ಥರ ಡ್ಯಾನ್ಸ್ ಮಾಡಿದ್ರಿ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೂ ತುಂಬಾ ಇಷ್ಟ ಡ್ಯಾನ್ಸ್ ಎಲ್ಲ. ನನ್ನ ಮದುವೆಗಿಂತ ಮುಂಚೆ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಾಯಿದ್ದೆ, ವೆಸ್ಟರ್ನ್ ಸ್ಟೈಲು. ಸ್ವಲ್ಪ ಕಾಲೇಜ್ ಬಂದ ಮೇಲೆ. ಸೊ ನನ್ನ 2ನೇ ಮಗಳು ಅಷ್ಟೇ, ಅವಳಿಗೂ ಅಷ್ಟೇ ತುಂಬಾ ಇಷ್ಟ ಡ್ಯಾನ್ಸು. ಅವಳೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾಳೆ. ಚಿಕ್ಕವಳು ತುಂಬಾ ಹುಚ್ಚು ಡ್ಯಾನ್ಸಲ್ಲಿ, ಬಟ್ ದೊಡ್ಡವಳು ಅವಳು ನೋಡಿಕೊಂಡು ಇವಳು ಸತ ಡ್ಯಾನ್ಸ್ ಮಾಡ್ತಾಳೆ. ಸೊ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಟೀಚರ್ಸು ಸಹ ಡ್ಯಾನ್ಸ್ ಮಾಡಿದರು, ಮತ್ತು ಪೇರೆಂಟ್ಸ್ ಹತ್ರನೂ ಡ್ಯಾನ್ಸ್ನ ಮಾಡಿಸಿದ್ರು. ನಾವು ಸಹ ಪಾರ್ಟಿಸಿಪೇಟ್ ಮಾಡಿದ್ವಿ. ಬಟ್ ನಮ್ಮ ಅಕ್ಕ ವೀಡಿಯೋ ಮಾಡೋದನ್ನ ಮರೆತುಬಿಟ್ಲು ನೋಡ್ತಾ ಇದರಲ್ಲಿ. ಬಟ್ ಸ್ಕೂಲಿಂದ ವೀಡಿಯೋ ಮಾಡಿದರು, ಬಟ್ ನಮಗೆ ಅದು ಸಿಗೋದು ಸ್ವಲ್ಪ ಲೇಟೇ ಆಗುತ್ತೆ. ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ಊಟ ಕೂಡ ಇತ್ತು ಅಲ್ಲಿ. ಮಾರ್ನಿಂಗ್ ಫ್ರೆಂಡ್ಸ್. ಸೊ ಮಕ್ಕಳದು ನೆನ್ನೆ ಸ್ಕೂಲ್ ಡೇ ಆಯಿತು, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ನನಗಂತೂ ಫುಲ್ ಖುಷಿ ಆಗೋಗ್ಬಿಡ್ತು. ಸೊ ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟೆ. ಅಲ್ಲೇ ಊಟ ಎಲ್ಲ ಇತ್ತು. ಸೊ ಅರೌಂಡ್ 8:30, 9 o'clock ಹಂಗೆ ಬಂದ್ವಿ. ಮಕ್ಕಳು ಮಧ್ಯಾಹ್ನ ನಿದ್ದೆ ಮಾಡಿದ್ದಿಲ್ಲ ಅಂತ ಅವರು ಸಹ 9:30 ಮಲ್ಕೊಂಡ್ರು. ನಮ್ಮದು ಅಷ್ಟೇ ಫುಲ್ ಮಲ್ಕೊಂಬಿಟ್ಟೆ, ಟಯರ್ಡ್ ಆಗಿತ್ತು ಅಂತ. ಸೊ ಅದಕ್ಕೆ ಇವಾಗ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗ್ರೀನ್ ಟೀ ಎಲ್ಲ ಕುಡ್ದಾಯಿತು. ಸೊ ಇವತ್ತು ಸಂಡೇ, ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡೆ, ಬಟ್ ಒಂದು ಫಂಕ್ಷನ್ ಇದೆ, ಹೋಗಬೇಕು ಗುಬ್ಬಿಗೆ. ಸೊ ಅದಕ್ಕೆ ಇವಾಗ ಮಕ್ಕಳನ್ನ ಎಬ್ಬರಿಸ್ತಾ ಇದ್ದೀನಿ, ಎದ್ದೇಳಿ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ತಿಂಡಿಗೆ ನಮ್ಮ ಅತ್ತೆ ಮಂಡಕ್ಕಿ ಮಾಡಿದ್ದಾರೆ, ಅದೇ ಕಡ್ಡೆ ಪುರಿ ಉಪ್ಪಿಟ್ಟು ಮಾಡ್ತಾರಲ್ಲ ಅದು. ಸೊ ಎಲ್ಲ ರೆಡಿಯಾಗಿದೆ, ಇನ್ನು ಸ್ನಾನ ಮಾಡಿ ತಿಂದು ರೆಡಿ ಆಗಬೇಕು. ಸೊ ಇವಾಗ ಮಕ್ಕಳಿಗೆ ರಾಗಿ ಸರಿ ಎಲ್ಲ ಮಾಡಬೇಕು, ಅವ್ರನ್ನ ಎಬ್ಬರಿಸ್ಬೇಕು. ಸೊ ರೆಡಿ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ರೆಡಿ ಆಯಿತು ಫಂಕ್ಷನ್ಗೆ, ಇವಾಗ ಹೊರಟಿದ್ದೀವಿ. ಸೊ ಇವಾಗ ಟ್ರೆಂಡ್ ಅಲ್ವಾ ಈ ಥರ ಬ್ಲೌಸು. ಸೊ ಅದೇ ಥರ ಹೊಲಿಸ್ಕೊಂಡಿದ್ದೀನಿ. ಈ ಸ್ಯಾರಿ ಬಂದು ಲ್ಯಾರಿಯಾ ಸಿಲ್ಕು. ಸೊ ಈಗ ಹೊರಡಬೇಕು, ಅರ್ಜೆಂಟಲ್ಲಿ ರೆಡಿ ಆಯಿತು, ಈಗ ಹೊರಡಬೇಕು ಫಂಕ್ಷನ್ಗೆ.
ಸೊ ನಾನು ನಮ್ಮತ್ತೆ ಇಬ್ಬರು ರೆಡಿ ಫಂಕ್ಷನ್ಗೆ ಇವಾಗ ಹೊರಡಬೇಕು. ಹಾಂ ಓಕೆ ಚಿರಿ ಇಲ್ಲಿ ನೋಡು, ಎಲ್ಲಿ ನೋಡ್ತಾ ಇದೀಯಾ ಸಿರಿ? ಈ ಕಡೆ ತಿರ್ಗಮ್ಮ, ನಿಧಿ ಈ ಕಡೆ ತಿರ್ಗು. ವಾವ್ ಸೂಪರ್. ಚಿನ್ನಿ ಏನು ತಿಂತ ಇದ್ದೀರಾ? ಕಾರಲ್ಲಿ ಹತ್ತಿದ ತಕ್ಷಣ ಏನಾದ್ರು ತಿನ್ಬೇಕು. ಮತ್ತೆ ಕಾರಲ್ವ ಇದು? ಮತ್ತೆ ಇನ್ನೇನು? ಸೊ 1 ಮಂತು ಧನುರ್ಮಾಸ ಇತ್ತು, ಅವಾಗ ಯಾವುದೇ ರೀತಿ ಫಂಕ್ಷನ್ಸ್ ಇತ್ತಿಲ್ಲ. ಸಂಕ್ರಾಂತಿ ಹಬ್ಬ ಎಲ್ಲ ಆದಮೇಲೆ ಫಂಕ್ಷನ್ಸು ಸ್ಟಾರ್ಟ್ ಆಯಿತು. ನಮಗೂ ಸತ ಇದು ಗ್ರೂಪ್ ಪ್ರವೇಶ, ನನ್ನ ನಾದಿನಿ ಓರ್ಗಿತ್ತಿದ್ದು ಗ್ರೂಪ್ ಪ್ರವೇಶ ಇದ್ದಿದ್ದು ಗುಬ್ಬಿ ಹತ್ರ. ಸೊ ಡ್ಯಾಡಿ ಕೂಡ ಬಂದಿದ್ದರು. ಸೊ ತುಮಕೂರು ಹೈವೇಲಿ ನೀವು ಹೋಗ್ತಾ ನೋಡಿದ್ರೆ ಆ ಕಡೆ ಈ ಕಡೆ 2 ಸೈಡೂ ತೆಂಗಿನ ಮರ ಮತ್ತು ಅಡಿಕೆ ಮರ. ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅದೇ ಚೆನ್ನಾಗಿ ಮಾಡಿದ್ದಾರೆ. ಅದು ಬೆಸ್ಟ್. ಅದು ನಾವು ಮಾಡೋಕ್ಕೋದ್ರೆ ಹೆಂಗೋ ಆಗುತ್ತೆ. ಸೊ ನಾವು ಗೃಹ ಪ್ರವೇಶದ ಮನೆಗಳಿಗೆ ಹೋದರೆ ಮನೆ ಕಟ್ಟೋರಿಗೆ ನಿಜವಾಗ್ಲೂ ಒಂದು ಐಡಿಯಾ ಸಿಗುತ್ತೆ. ಮೆಟೀರಿಯಲ್ ಬಗ್ಗೆ ಆಗಿರ್ಬೋದು, ಇಲ್ಲ ಡಿಸೈನ್ಸ್ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಗೊತ್ತಾಗುತ್ತೆ. ಈ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ. ಚೆನ್ನಾಗಿಲ್ಲ ನಂಗೆ ಕಲರೇ. ಅದೇ ಗಣ ಹೋಮ ಅಂತ ಮಾಡಬೇಕು ಅಂತ ಇದ್ರಂತೆ, ಅದೇ ಬೇಡ ಅಂತ ಇದ್ರು. ಸೊ ಅವ್ರದ್ದೇ ತೋಟದೊಳಗೆ ಮನೇನ ಕಟ್ಟಿದ್ದಾರೆ. ಸೊ ಒಳ್ಳೆ ಗಾಳಿ, ಬೆಳಕು ಮತ್ತು ಶಬ್ದ ಮಾಲಿನ್ಯ ಯಾವುದೂ ಇರೋದಿಲ್ಲ, ಆರಾಮಾಗೆ ಇರ್ಬೋದು. ಸೊ ಎಲ್ಲ ರೂಮ್ಗೂ ವಾರ್ಡ್ರೋಬ್ಸು ಬೇರೆ ಬೇರೆ ಕಾಂಟ್ರಾಸ್ಟ್ ಕಲರ್ಸಲ್ಲಿ ಮಾಡಿಸಿದ್ದಾರೆ. ಸೊ ನಮ್ಮ ಮಾವ ಕೂಡ ಇದ್ದರು. ಸೊ ನಮ್ಮ ಡ್ಯಾಡಿ ನಮ್ಮ ಮಾವ ಮಾತಾಡ್ತಾಯಿದ್ರು. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ನನ್ನ ಮಕ್ಕಳಿಗೆ ಮೈಸೂರು ಪಾಕನ್ನ ಇಟ್ಟರೆ ಅವರು ನನಗೆ ಹಾಕಿದ್ದಾರೆ. ಸೊ ನನ್ನ ಎಲೆ 3 ಮೈಸೂರು ಪಾಕ್ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಅರೌಂಡ್ 4 o'clock ಹಾಗೆ ಹೊರಟ್ವಿ. ನಮ್ಮ ಅತ್ತೆ ಬರಲಿಲ್ಲ, ಅವರು ಅಲ್ಲೇ ಉಳ್ಕೊಂಡ್ರು. ಯಾಕೆಂದರೆ ಊರಲ್ಲಿ ಇನ್ನೂ ಫಂಕ್ಷನ್ಸ್ಗಳೆಲ್ಲ ಇತ್ತು ಅಂತ. ಸೊ ಮಕ್ಕಳು ಸತ ಡ್ರೆಸ್ ಚೇಂಜ್ ಮಾಡಿದೆ, ನಾನು ಸತ ಸ್ಯಾರಿನ ಚೇಂಜ್ ಮಾಡಿದೆ. ಸೊ ಯಾಕೆಂದರೆ ಲಾಂಗ್ ಜರ್ನಿ ಆಗುತ್ತೆ, ಸ್ಯಾರಿ ಎಲ್ಲ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಮಕ್ಕಳಿಗೆ ಫ್ರಾಕ್ ಹಾಕಿದ್ನಲ್ಲ, ಅದು ಅವ್ರಿಗೆ ಹಿಂಸೆ ಆಗ್ತಾಯಿತ್ತು. ಸೊ ಚೇಂಜ್ ಮಾಡಿದೆ. ಸೊ ತಿಂತಾ ಕೂತಿದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ಸ್ಟಾಗ್ರಾಮು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.